ಇವಾಗಿನ ಬೆಳವಣಿಗೆಯನ್ನ ನೀವು ಗಮನಿಸ್ತಾ ಇದ್ದೀರಾ, ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಒಬ್ಬ ಸ್ಟಾರ್ ಅನ್ನಿಸ್ಕೊಂಡವನು ಕೊಲೆ ಆರೋಪದ ಅಡಿಯಲ್ಲಿ ಇದೀಗ ಸ್ಟೇಷನ್ ಅಲ್ಲಿ ಇದ್ದಾನೆ. ಆದ್ರೆ ಒಂದಷ್ಟು ಬೆಳವಣಿಗೆಗಳು ತೀವ್ರ ರೀತಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಅಭಿಮಾನ ಅಂತಂದ್ರೆ ಯಾವ ರೀತಿಯ ಅಭಿಮಾನ? ಮಾಡಿದ್ದ ತಪ್ಪನ್ನು ಸಮರ್ಥಿಸಿಕೊಳ್ಳೋದು ಅಭಿಮಾನವ? ಇದು ಪ್ರಶ್ನೆ. ತೆರೆಯ ಮೇಲಿನ ಹೀರೋ ಅಭಿಮಾನಿಗಳಿಗೆ ರೋಲ್ ಮಾಡಲ್ ಆಗೋದಿಲ್ವಾ ಹಾಗಾದ್ರೆ? ಸ್ಯಾಂಡಲ್ವುಡ್ನ ಮೇರು ನಟರು ಬಿಟ್ಟು ಹೋಗಿದ್ದು ಇದೇ ಸಂಸ್ಕೃತಿನ ಅಥವಾ ಇದನ್ನೇನಾದ್ರೂ ಬಿಟ್ಟು ಹೋಗಿದ್ರ? ಎಂತೆಂತ ನಟರುಗಳಿದ್ರು ಹೇಳಿ, ಯಾವ ರೀತಿಯಾಗಿ ಮಾದರಿ ಆಗಿದ್ರು ಹೇಳಿ. ಆದ್ರೆ ಇವಾಗ ಆಗ್ತಿರೋದು ಏನು? ಇದನ್ನ ನಾವು ಅಭಿಮಾನ ಅಂತ ಕರಿಬೇಕಾ ಅಥವಾ ಇಂಥವರನ್ನ ನಾವು ರೋಲ್ ಮಾಡೆಲ್ ಅಂತ ಕರಿಬೇಕಾ? ಅಣ್ಣವರು, ಶಂಕರಣ್ಣ, ಅಂಬರೀಷ್ ಅಣ್ಣ, ವಿಷ್ಣುದಾದ ಒಬ್ರ ಇಬ್ರ ಇವರೆಲ್ಲರೂ ನಮ್ಮ ಜೊತೆ ಯಾವ ರೀತಿಯಾಗಿ ಬೆರೀತಾ ಇದ್ರು, ಸಮಾಜಕ್ಕೆ ಏನ್ ಸಂದೇಶವನ್ನ ಕೊಡ್ತಾ ಇದ್ರು, ಇವತ್ತಿನವ್ರಿಗೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಇವರಲ್ವಾ ಅಂಬರೀಷ್ ಅಣ್ಣ ಅಥವಾ ರಾಜ್ಕುಮಾರ್ ಅವರಾಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಇವ್ರನ್ನೆಲ್ಲ ನೆನಪಿಸ್ಕೊಂಡ್ರೆ ಇವರು ರೋಲ್ ಮಾಡೆಲ್ ಅಂತ ಅನ್ನಿಸ್ತಾರೆ. ಸ್ವಾಮಿ ಹತ್ಯೆ ಆರೋಪಿಗಳ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ನೀವು ಕರೆ ಮಾಡಿ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಬಹುದು. 08069024552 08069024553 ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಯಾಕೆ ಈ ಕಾರ್ಯಕ್ರಮ ಅಂತಂದ್ರೆ ಸಮಾಜದ ಬಗ್ಗೆ ಒಂದು ಕಳಕಳಿಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಕೆಲವರು ಅಭಿಮಾನ ಅನ್ನುವಂತ ಹೆಸರಿನಲ್ಲಿ ಆ ಅಭಿಮಾನಕ್ಕೆ ಅಪಮಾನ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರೇ ಆಗಿರ್ಲಿ, ನಮ್ಮ ಅಣ್ಣ ಆಗಿರ್ಲಿ, ತಮ್ಮ ಆಗಿರ್ಲಿ, ಯಾರೇ ಆಗಿರ್ಲಿ, ನಮ್ಮ ಕುಟುಂಬದವ್ರು ಯಾರೇ ಆಗಿರ್ಲಿ, ಅಥವಾ ನಮ್ಮ ಸ್ನೇಹಿತರಾಗ್ಲಿ, ಅಥವಾ ನಮ್ಮ ನೆಚ್ಚಿನ ಹೀರೋ ಆಗಿರ್ಲಿ, ತಪ್ಪು ಮಾಡಿದ್ರ ಬುದ್ಧಿ ಹೇಳಿ ಕೂರಿಸ್ಕೊಂಡು ನೀವಿವತ್ತು ಮಾಡಿದ್ದು ತಪ್ಪು, ಇದು ಸರಿಯಲ್ಲ, ಹೀಗೆ ನಡ್ಕೊಂಡೋದ್ರೆ ಕಷ್ಟ ಆಗತ್ತೆ ಅಂತ ಅದನ್ನ ಹೊರತುಪಡಿಸಿ ಅವನು ಹೆಂಡತಿಗೆ ಹೊಡೆದು ಬಂದ್ರು ಜೈ ನಮ್ಮ ಹೀರೋ ಮಾಡಿದೆ ಕರೆಕ್ಟ್ ಅಂತ ನೀವು ಮನೆಗೆ ಹೋಗಿ ಹೆಂಡತಿಗೆ ಹೊಡಿಯೋದು, ಅವ್ನ್ ತಲೆ ಹೊಡೆದು ಬಂದ್ರು ಕರೆಕ್ಟ್ ನೀನ್ ತಲೆ ಹೊಡೆದಿದ್ದು ನಮ್ಮ ಹೀರೋ ಜೈ ಡಿ ಬಾಸ್ ಅಂತ ಹೇಳೋದು, ಅಥವಾ ಯಾವುದೋ ಹೋಟೆಲ್ನಲ್ಲಿ ಕುತ್ಕೊಂಡು ಎಣ್ಣೆ ಹೊಡ್ಕೊಂಡು ಗಲಾಟೆ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡ್ರು ಕರೆಕ್ಟ್ ಅವ್ರು ಮಾಡಿದ್ದೆ ಕರೆಕ್ಟ್ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಸೊ ಆಲ್ರೆಡಿ ಕರೆ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅಂತ, ಮಹಾರಾಷ್ಟ್ರದಿಂದ ಕರೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ವಿಜಯಲಕ್ಷ್ಮಿ ಅವರೇ ಹೇಳಿ, ಈಗ ಆಗ್ತಿರೋ ಬೆಳವಣಿಗೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ? ಏನ್ ಅನಿಸ್ಬೇಕು ಮೇಡಮ್, ಅವ್ರು ಮಾಡಿದ ತಪ್ಪು, ಅವ್ರು ವಾರ್ನಿಂಗ್ ಕೊಡೋದಕ್ಕಂತ ಕರ್ಕೊಂಡ್ ಬಂದ್ರು, ವಾರ್ನಿಂಗ್ ಕೊಟ್ಟು ಬಿಟ್ಟು ಬಿಡ್ಬೇಕಿತ್ತು. ಕೊಲೆ ಮಾಡುವಂತ ತಪ್ಪು ಅವ್ರ ಏನ್ ಮಾಡಿದಾರೆ ಅಂತ ನಾ ಕೇಳ್ತಾ ಇರೋದು ಇವಾಗ. ಹಾ, ಕೊಲೆ ಅಷ್ಟು ಕ್ರೂರತನ ಅವರು ಸ್ವಾಮಿ ಅವ್ರು ಮಾಡಿಲ್ಲ. ಹಾ, ಆಗ ಮೆಸೇಜ್ ಮಾಡಿದ್ರು, ಅದು ಮಾಡಿದ್ರು ಅಂತ ಇವ್ರು ಪವಿತ್ರ ಗೌಡ ಅವರು ಹೇಳಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಇಲ್ಲಾಂದ್ರೆ ಕರ್ಚಿದ್ರು, ಅವ್ರು ಕಿಡ್ನಾಪ್ ಮಾಡಿದ್ರು, ವಾರ್ನಿಂಗ್ ಕೊಟ್ಟು ಬಿಟ್ಟು ಬಿಡ್ಬೇಕಿತ್ತು. ಇವ್ರು ಕೊಲೆ ಮಾಡುವಂತ ಕೆಲಸ ಯಾಕೆ ಮಾಡಿದ್ರು ಅಂತ ಇವಾಗ. ಅಲ್ಲ ವಿಜಯಲಕ್ಷ್ಮಿ ಅವರೇ, ಕೆಲವ್ರು ಹೇಳ್ತಿದಾರೆ ನಮ್ ಬಾಸ್ ಮಾಡಿದ್ ಕರೆಕ್ಟ್ ಅಂತ. ಕರೆಕ್ಟ್ ಅಲ್ಲ. ಇವಾಗ ಅವರು ಸಿನಿಮಾದಲ್ಲಿ ಹೀರೋ ಆದ್ರೆ ನಿಜ ಜೀವನದಲ್ಲಿ ಈಗ ವಿಲನ್ ಆಗಿದಾರಲ್ಲ, ಇವ್ರು ಮಾಡಿದ್ ಕರೆಕ್ಟಾ? ಇವ್ರು ಇನ್ನೊಬ್ಬ ವ್ಯಕ್ತಿನ ಕೊಂದ್ರು ಇವ್ರು ಒಳ್ಳೆ ವ್ಯಕ್ತಿನ? ಬೇರೆಯವ್ರನ್ನ ಕೊಂದ್ರು ಇವ್ರು ಒಳ್ಳೆಯವ್ರ? ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕರೆ ಮಾಡಿದ್ದಾರೆ ಚಿಕ್ಕಣ್ಣ ಅಂತ. ನಮಸ್ತೆ ಚಿಕ್ಕಣ್ಣ ಅವರೇ. ನಮಸ್ಕಾರ ಮೇಡಮ್. ಚಿಕ್ಕಣ್ಣ ಅವರೇ ಹೇಳಿ. ಅವ್ರಿಗೆ ದರ್ಶನ್ ಅವ್ರಿಗೆ ಕಲ್ ಶಿಕ್ಷೆ ಆಗ್ಬೇಕು. ಬೇರೆ ಇನ್ನೇನು ಶಿಕ್ಷೆ ಅಲ್ಲ, ಕಲ್ ಶಿಕ್ಷೆ ಒಂದೇ ಆಗ್ಬೇಕಾದ್ರೆ ಅವ್ರಿಗೆ. ಕರೆಕ್ಟ್. ಅವ್ರು ಯಾವ ತರ ಅವ್ರನ್ನ ಇದ್ ಮಾಡಿದಾರೆ ಅದೇ ತರ ಮಾಡ್ಬೇಕು ಇವ್ರಿಗೂ. ಅಲ್ಲ ಚಿಕ್ಕಣ್ಣ ಅವರೇ, ಈಗ ಒಂದಷ್ಟು ಜನ ಹೀರೋಗಳಿದ್ರು, ಅವರೆಲ್ಲರಿಂದ ನಾವು ಕಲ್ತಿದ್ ತುಂಬಾ ಇದೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ವಿಷ್ಣುದಾದ ಆಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಅಂಬರೀಷ್ ಅವ್ರ ಆಗಿರ್ಬೋದು, ಅವ್ರನ್ನೆಲ್ಲರನ್ನು ನಾವು ನೋಡ್ಕೊಂಡ್ ಬಂದವ್ರಿಗೆ ಇಂಥ ಸ್ಟಾರ್ಗಳನ್ನ ನೋಡಿದಾಗ ಏನ್ ಅನ್ಸುತ್ತೆ ಅಂತ? ಪುನೀತ್ ರಾಜ್ಕುಮಾರ್ ಇವತ್ತು ದೇವರಾಗಿದ್ದಾರೆ. ಅವ್ರಿಗೆ ಕಾಲ್ ಸಮಯ ಇಲ್ಲ, ಅವರು ಅವ್ರ ಬಗ್ಗೆನೇ ಮಾತಾಡ್ತವ್ರೆ. ಒಟ್ನಲ್ಲಿ ದರ್ಶನ್ನ ಗಲ್ಗಾಟರ್ ಮಾಡ್ಬೇಕು, ಇಲ್ಲ ಜನಗಳ ಮುಂದೆ ಕಳ್ಸ್ಬೇಕು. ಜನನೇ ಅವ್ನು ಸಾಯಿಸ್ಬಿಡ್ತಾರೆ. ಅವ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ಥ್ಯಾಂಕ್ ಯು ಚಿಕ್ಕಣ್ಣ. ಇನ್ನೊಬ್ರು ಕರೆ ಮಾಡಿದ್ದಾರೆ ಶೀಲಾ ಅಂತ. ಶೀಲಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಶೀಲಾ ಅವರೇ. ಅದೇ ಮೇಡಮ್, ಇದು ಕೊಲೆ ಮಾಡುವಂತ ಒಂದ್ ದೊಡ್ಡ ವಿಷಯ ಏನಲ್ಲ. ಅಂದ್ರೆ ಇವಾಗ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ಇದನ್ನ ನೋಡ್ರೆ
ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಪೆಂಡಲ್ ಗಿಂಡಲ್ ಏನು ಫಂಕ್ಷನ್ ಹಾಕೋತರ ಹಾಕೊಂಡಿದ್ದಾರೆ. ಹ್ಮ್ ಅವ್ರು ಏನ್ ಮಾಡ್ತಿದಾರೆ ಒಳಗೆ, ಅವ್ರಿಗೆ ಏನು ಇವಾಗ ಒಂದ್ ಸಣ್ಣ ಇದ್ ಮಾಡಿದಂತ ಕಳ್ರನ್ನ ಇವ್ರು ಬಟ್ಟೆ ಎಲ್ಲ ಬಿಚ್ಚಿ ಅದೆಲ್ಲ ಬೋರ್ಡ್ ಫೋಟೋ ತೆಗಿಸ್ತಾರಲ್ಲ, ಇವ್ರನ್ನ ಯಾಕೆ ಇಷ್ಟೆಲ್ಲ ಮುಚ್ಕೊಂಡ್ ತನಿಖೆ ಮಾಡ್ಬೇಕು? ಸೆಲೆಬ್ರಿಟಿ ಅಲ್ಲ. ಸೆಲೆಬ್ರಿಟಿ ಅಂದ್ರೆ ಇವಾಗ ಸೆಲೆಬ್ರಿಟಿ ಏನ್ ಮಾಡಿದ್ರೆ ನಡೀತದೆ, ಅವ್ರನ್ನ ಒಳಗೇನೆ ಇವ್ರು ಎಲ್ಲಾ ರಾಜತ್ವ ಮಾಡ್ಬೋದಾ? ಓಕೆ, ಸೆಲೆಬ್ರಿಟಿ ಅಂತ ಅವ್ರು ಸೆಲೆಬ್ರಿಟಿ ಇರ್ಬೋದು, ಅಲ್ಲಿ ಸತ್ತೋಗಿದಾರಲ್ಲ ಪಾಪ, ಅವ್ರು ಮನುಷ್ಯ ಅಲ್ವಾ? ಕರೆಕ್ಟ್. ಥ್ಯಾಂಕ್ ಯು ಶೀಲಾ ಅವರ ಕರೆ